ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧದ ಪರಿಣಾಮ ಈಗ ಭಾರತಕ್ಕೆ ನೇರವಾಗಿ ತಟ್ಟುತ್ತಾ ಇದೆ. ಅದರಲ್ಲೂ ಕೂಡ ದೇಶದಾದ್ಯಂತ ಸದ್ಯ LPG ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲಕರು ಒದ್ದಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ LPG ಪೂರೈಕೆಯ ಮೇಲೆ ಪರಿಣಾಮ ಬೀರಿದೆ. ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದಾಗುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು, ಇನ್ನು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ, ತೆಲಂಗಾಣದ ರಾಜಧಾನಿ ಹೈದರಾಬಾದ್, ಇಲ್ಲೆಲ್ಲ ಒದ್ದಾಟ ಶುರುವಾಗಿದೆ. ಮೊನ್ನೆ ಬೆಲೆ ಹೆಚ್ಚಳ ಮಾಡಿತು ಸರ್ಕಾರ. 115 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ಗೆ, 60 ರೂಪಾಯಿ ಡೊಮೆಸ್ಟಿಕ್ ಸಿಲಿಂಡರ್ಗೆ ಜಾಸ್ತಿ ಮಾಡಿತು. ಅದಾದ ಮರುದಿನದಿಂದಲೇ ಸಮಸ್ಯೆ ಶುರುವಾಗಿದೆ. ಹೆಚ್ಚುವರಿ ದುಡ್ಡು ಕೊಟ್ಟರು ಸಿಲಿಂಡರ್ ಸಿಗಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಗೃಹ ಬಳಕೆಯ ಸಿಲಿಂಡರ್ನಲ್ಲ ಅಂತ ದೊಡ್ಡ ಸಮಸ್ಯೆ ಆಗದೇ ಇದ್ರೂ ಕೂಡ ಕಮರ್ಷಿಯಲ್ ಬಳಕೆ, ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗ್ತಿಲ್ಲ. ಏಜೆನ್ಸಿಗಳನ್ನು ಸಂಪರ್ಕಿಸಿದ್ರೆ ಉತ್ತರ ಏನು ಬರ್ತಿದೆ ಅಂತಂದ್ರೆ, ಆಗಲ್ಲ, ಕೊಡೋದಕ್ಕೆ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅನ್ನುವಂಥ ಉತ್ತರ ಬರ್ತಾ ಇದೆ. ಒಂದು ಅಸಹಾಯಕತೆ. ಇದರ ಮಧ್ಯೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ದಾವೆ. ಕೈಗಾರಿಕೆ ಮತ್ತು ವಾಣಿಜ್ಯ ಗ್ಯಾಸ್ ಪೂರೈಕೆಯನ್ನು ಸ್ಥಗಿತಗೊಳಿಸಿದ್ದೀವಿ, ನೀವು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಇಂಡಿಯನ್ ಆಯಿಲ್ ಪ್ರಕಟಣೆಯನ್ನೇ ಹೊರಡಿಸಿದೆ. ಯಾಕೆ ಈ ಪರಿಸ್ಥಿತಿ ಸೃಷ್ಟಿಯಾಯಿತು ಅಂತ ನಾವು ನೋಡ್ತಾ ಹೋದ್ರೆ, ಕೊಲ್ಲಿ ಯುದ್ಧದ ಕಾರಣಕ್ಕಾಗಿ ಹೊರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಅಲ್ಲಿಂದ ಬರಬೇಕಾಗಿದ್ದಂತ ನೌಕೆಗಳೆಲ್ಲವೂ ಕೂಡ ನಿಂತಲ್ಲೇ ನಿಂತಿದ್ದಾವೆ. ಭಾರತದ ಪಾಲಿಗೆ 80ರಿಂದ 85% LPG ಬರೋದು ಅದೇ ರೂಟ್ನಿಂದ, ಅದೇ ಮಾರ್ಗದಿಂದ ಬರಬೇಕು ಭಾರತಕ್ಕೆ LPG. ಭಾರತ ಅವಲಂಬಿಸಿರೋದು UAE, ಸೌದಿ ಅರೇಬಿಯಾ, ಕುವೈತ್ ಮತ್ತು ಬಹರೈನ್ನ ಮೇಲೆ ಮೇಜರ್ ಆಗಿ ಭಾರತ LPG ವಿಚಾರದಲ್ಲಿ ಅವಲಂಬನೆ ಇದೆ. ಅಂದರೆ ದೇಶದ ಬಳಕೆಯ LPG ಪೈಕಿ 60% ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಆಮದು ಮಾಡ್ಕೊಳ್ತೀವಿ. ಈ 60% ಪೈಕಿ 80ರಿಂದ 85% ಬರ್ತಾ ಇರೋದು ಇದೇ ಹೊರ್ಮುಜ್ ಜಲಸಂಧಿಯ ಮುಖಾಂತರ. ಅದು ಗಲ್ಫ್ ರಾಷ್ಟ್ರಗಳಿಂದಲೇ ನಾವು ಖರೀದಿ ಮಾಡ್ತಾ ಇರೋದು. ಸದ್ಯ ಅಲ್ಲಿ ಸಪ್ಲೈ ಚೈನ್ ಎಫೆಕ್ಟ್ ಆಗಿದೆ. ಯುದ್ಧದ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರ ವ್ಯವಹಾರಗಳಾಗ್ತಾ ಇಲ್ಲ, ನೌಕೆಗಳು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಲ್ಟರ್ನೇಟಿವ್ ನಾವು ಹುಡುಕ್ತಾ ಇದ್ದೀವಿ. ಕೆನಡಾದ ಜೊತೆಗೆ ಮಾತುಕತೆಯಾಗಿದೆ, ಆಸ್ಟ್ರೇಲಿಯಾ ಜೊತೆಗೆ ಮಾತುಕತೆಯಾಗಿದೆ, ರಷ್ಯಾ ಜೊತೆಗೆ ಮಾತುಕತೆಯಾಗಿದೆ. ಆದರೆ ಇಮಿಡಿಯೇಟ್ ನಮಗೆ ಬೇಕಾದಷ್ಟು, ತಕ್ಷಣಕ್ಕೆ ನಮಗೆ ಬೇಕಾದಷ್ಟು ಅಥವಾ ನಮ್ಮ ಬಳಕೆಗೆ ಬೇಕಾದಷ್ಟು LPG ಲಭ್ಯವಾಗ್ತಾ ಇಲ್ಲ ಅಥವಾ ತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯುದ್ಧದ ಕಾರಣದಿಂದ. LPG ನಮಗೆ ಅತಿ ದೊಡ್ಡ ಸಪ್ಲೈಯರ್ ರಾಷ್ಟ್ರ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಅವರು ಕುವೈತು, ಬಹರೇನು, ಸೌದಿ ಅರೇಬಿಯಾ 4 ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಹೊರ್ಮುಜ್ ಜಲಸಂಧಿಯಲ್ಲೂ ಕೂಡ ಸಮಸ್ಯೆಯಾಗಿದೆ. ಇದರ ಪರಿಣಾಮ ನೇರವಾಗಿ ಭಾರತದ ಮೇಲೆ ಬೀರುತ್ತಾ ಇರೋದು. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳ ಪೈಕಿ ಇಂಡಿಯನ್ ಆಯಿಲ್, ಆಗಲೇ ನಾವು ಪ್ರೆಸ್ ನೋಟನ್ನು ತೋರಿಸಿದ್ವಿ. ಅವ್ರು ಕ್ಲಿಯರ್ ಆಗಿ ಆ ಪ್ರೆಸ್ ನೋಟಲ್ಲಿ ಹೇಳ್ತಾರೆ, ಆಗಲ್ಲ, ವಾಣಿಜ್ಯ ಬಳಕೆ ಮತ್ತು ಕೈಗಾರಿಕಾ ಉದ್ದೇಶದ LPGಯನ್ನು ಸದ್ಯಕ್ಕೆ ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇದ್ದೀರಿ, ಇದೇ ಪ್ರೆಸ್ ನೋಟದು. ಸದ್ಯಕ್ಕೆ ಒದಗಿಸೋದಕ್ಕಾಗಲ್ಲ, ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಳ್ಳಿ, ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆ ಅಂತಂದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇದೆ? ಅದೇ ಈಗ ಸಮಸ್ಯೆಯಾಗಿ ಕಾಡ್ತಾ ಇರೋದು. ಇಡೀ ದೇಶದಲ್ಲಿ ಈ ಸಮಸ್ಯೆ ಇದೆ. ದಕ್ಷಿಣದ ಹಲವು ರಾಜ್ಯಗಳು ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದಾವೆ. ಕೋಲ್ಕತ್ತಾ, ಹೈದರಾಬಾದ್ನಲ್ಲೂ ಸಮಸ್ಯೆಗಳಾಗಿರುವುದರ ಬಗ್ಗೆ ವರದಿಗಳು ಸಿಗ್ತಾ ಇದ್ದಾವೆ. ಬುಕ್ ಮಾಡಿದ್ರು ಗ್ಯಾಸ್ ಸಿಗ್ತಾ ಇಲ್ಲ, ಏಜೆನ್ಸಿಗಳು ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾವೆ, ಇಲ್ಲ ನಮ್ಮಲ್ಲಿ ಅಂತ ಕೊಡೋದಕ್ಕಾಗ್ತಿಲ್ಲ ಅನ್ನೋ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ವಾರ್ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಗ್ಯಾಸ್ ಅಭಾವ ಶುರುವಾಗಿದೆ. ರಾಜಧಾನಿ ಸೇರಿದಂತೆ ಇಡೀ ರಾಜ್ಯಕ್ಕೆ ಗ್ಯಾಸ್ ಪೂರೈಕೆಯಾಗುವಂಥ ಮೇಜರ್ ಪ್ಲಾಂಟ್ ಸೋಲೂರಲ್ಲಿ ಲಾರಿಗಳು ನಿಂತಲ್ಲೇ ನಿಂತಿದ್ದಾವೆ. ಇಲ್ಲಿ ಭಾರತ್ ಪೆಟ್ರೋಲಿಯಂನ ಪ್ಲಾಂಟ್ ಇದೆ. ಲಾರಿಗಳು ಬಂದಿದ್ದಾವೆ ಸಿಲಿಂಡರ್ ಅನ್ನು ತೆಗೆದುಕೊಂಡು ಹೋಗೋದಕ್ಕೆ, ಬಟ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹಂಗಂಗೆ ನಿಂತಿದ್ದಾವೆ ಲಾರಿಗಳು, ನಿಂತಲ್ಲೇ ನಿಂತಿದ್ದಾವೆ.
ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಇವತ್ತು ಬಹಳಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಸಮಸ್ಯೆ ಇಲ್ಲ, ಸದ್ಯಕ್ಕೆ ಸಮಸ್ಯೆ ಇಲ್ಲ ಅಂತ ಭಾವಿಸಿದ್ರು. 2-3 ದಿನದಲ್ಲಿ ಅಲ್ಲೂ ಕೂಡ ಸಮಸ್ಯೆ ಸೃಷ್ಟಿಯಾಗುವಂತ ಮುನ್ಸೂಚನೆ. ಯಾಕಂತಂದ್ರೆ ಲಾರಿಗಳು ನಿಂತಿರೋದನ್ನು ನೋಡ್ತಾ ಇದ್ದೀರಿ, ನಿಂತಲ್ಲೇ ನಿಂತಿದ್ದಾವೆ. ಗ್ಯಾಸ್ ಸಿಲಿಂಡರ್ ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ಸೋಲೂರಿನ ಪ್ಲಾಂಟ್ನ ದೃಶ್ಯ ಇದು. ಇಂಡಿಯನ್ ಆಯಿಲ್ ಅಧಿಕೃತ ಪ್ರೆಸ್ ನೋಟ್ ಅನ್ನು ನೋಡಿದ್ರಿ ಆಗ್ಲೇ ನೀವು. ಇದು ಭಾರತ್ ಪೆಟ್ರೋಲಿಯಂಗೆ ಸಂಬಂಧಿಸಿದಂಥ ಪ್ಲಾಂಟ್ ಇದು. ಇಡೀ ರಾಜ್ಯಕ್ಕೆ BPCL ಸಿಲಿಂಡರ್ಗಳು ಇಲ್ಲಿಂದಲೇ ಹೋಗೋದು. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಲಾಗಿದೆ. ಲಾರಿಗಳು ನಿಂತಲ್ಲೇ ನಿಂತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಸರತಿ ಸಾಲಲ್ಲಿ ನಿಂತಿದ್ದಾವೆ ಲಾರಿಗಳು. ಸ್ಥಳದಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಲಾರಿಗಳು ನಿಂತಲ್ಲೇ ನಿಂತಿರೋದನ್ನ ನೋಡಿದ್ರೆ ಇವತ್ತು ಬೆಂಗಳೂರಲ್ಲಿ ಸಮಸ್ಯೆ ಇದೆ, ಬೇರೆ ಕಡೆಯಲ್ಲಿ ಅಷ್ಟ ದೊಡ್ಡ ಸಮಸ್ಯೆ ಕಾಣಿಸದಿದ್ರೂ ಕೂಡ ದೀರ್ಘಾವಧಿ ಸಮಸ್ಯೆಯ ಮುನ್ಸೂಚನೆ ಅಂತ ಅನಿಸ್ತಾ ಇದೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸಮಸ್ಯೆಯ ಮುನ್ಸೂಚನೆ ಅಂತ ಅನಿಸ್ತಾ ಇದೆ ಇದು. ಹೌದು ರಕ್ಷಿತ್, ಇದು ಆರಂಭಿಕ ಹಂತದಲ್ಲೇ ಬೆಂಗಳೂರಿಗೆ ಎಫೆಕ್ಟ್ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಶಾರ್ಟೇಜ್ ಏನು ಆಗುವಂತಹ ಸಾಧ್ಯತೆ ಇದೆ. ಸದ್ಯ ನಾನೀಗ ಸೋಲೂರು ಬಳಿರುವಂತಹ ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಪ್ಲಾಂಟ್ ನ ಬಳಿದ್ದೀನಿ. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ವಾಹನಗಳು ಕೂಡ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಹೊತ್ತೊಯ್ಯಕ್ಕೆ ಬಂದಂತಹ ಲಾರಿಗಳು ಯಥಾಸ್ಥಿತಿಯಾಗಿ ಹೇಗೆ ನಿಂತಿದ್ವೋ ಅದೇ ರೀತಿಯಾಗಿ ನಿಂತಿರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಪ್ಲಾಂಟ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಸದ್ಯಕ್ಕೆ ಕೊಡೋದಿಲ್ಲ, ಯಾಕಂದ್ರೆ ಗೃಹ ಬಳಕೆ ಇರುವಂತಹ ಸಿಲಿಂಡರ್ ಗಳಿಗೆ ಮಾತ್ರ ನಾವು ಆದ್ಯತೆ ಕೊಡ್ತೀವಿ, ಜೊತೆಗೆ ಕಮರ್ಷಿಯಲ್ ಇರುವಂತಹ ಸಿಲಿಂಡರ್ ಗಳಿಗೆ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅನ್ನೋ ಒಂದು ಹೇಳಿದ್ದಾರೆ. ಹೀಗಾಗಿ ನಿನ್ನೆಂದನೂ ಕೂಡ ಸಾಕಷ್ಟು ಜನ ಚಾಲಕರೇನಿದ್ದಾರೆ ಆ ಲಾರಿಗಳನ್ನ ತೆಗೆದುಕೊಂಡು ಬಂದು ಎಲ್ಲರೂ ಕೂಡ ಇಲ್ಲೇ ಏನು ವಾಸ್ತವ್ಯ ಹೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಏನು ಲಾರಿ ಚಾಲಕರಿದ್ದಾರೆ. ಸರ್, ತಾವು ಯಾವಾಗ ಬಂದಿದ್ರಿ ಇಲ್ಲಿ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ, ಏನ್ ಹೇಳ್ತಿದ್ದಾರೆ ಇಲ್ಲಿ? ಸರ್, ನಾವು ಭಾನುವಾರ ಬಂದಿರೋದು, ಇನ್ನವರೆಗೂ ನಮಗೆ ಗ್ಯಾಸ್ ಕೊಟ್ಟಿಲ್ಲ. ನಮ್ಮ ಏಜೆನ್ಸಿಗಳಿಗೆ, ಆಸ್ಪತ್ರೆಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಅಂಥದಕ್ಕೆಲ್ಲ ನಾವು ಸಿಲಿಂಡರ್ ಹಾಕ್ಲೇಬೇಕಾಗುತ್ತೆ. ಅದಕ್ಕೆ ಒಂದು 10 ಕೊಡೋ ಜಾಗದಲ್ಲಿ ಒಂದು 5 ಆದರೂ ಕೊಡ್ತೀನಿ. ಇವಾಗ ಒಂದು 4 ಲೋಡ್ ಮಾಡ್ತಾಯಿದ್ವಿ, 1-2 ಲೋಡ್ ಆದರೂ ಕೊಡ್ತೀನಿ ಅಂತ ಹೇಳೋದಿಲ್ಲ. ಸುಮ್ಮನೆ ಕರೆಸ್ಕೊಂಡು ನಮಗೆ ನಮ್ಮ ERVಗಳು ಇಟ್ಕೊಂಡಿರ್ತಾರೆ. ಆದರೆ ನಮಗೇನು ರೆಸ್ಪಾನ್ಸ್ ಮಾಡಲ್ಲ. ನಮಗೆ ಈ ಥರ ಇಲ್ಲ, ಈ ಥರ ಅಂತ ಒಂದು ಮಾತು ಹೇಳ್ಬಿಟ್ರೆ ನಮ್ಮ ಡ್ರೈವರ್ಗಳು ಏನಾದರೂ ಒಂದು ಮಾಡ್ತಾರೆ. ಸುಮ್ಮನೆ ಕುಂಡಿಸ್ತಿರ್ತಾರೆ ಅಷ್ಟೇ, ಕೊಡ್ತೀನಿ ಕೊಡಲ್ಲ ಅಂತಲೂ ಹೇಳಲ್ಲ. ನಾವು ಭಾನುವಾರ ಸರ್ ಬಂದಿರೋದು. ಇವಾಗ ತೊಗೊಂಬಂದು ERV ನಮ್ಗೆ ವಾಪಸ್ ಕೊಟ್ಟಿದ್ದಾರೆ. ಇವಾಗ ಇನ್ನು ನಿಮಗೆ ಲೋಡ್ ಇಲ್ಲ ಹೋಗಿ ಅಂತ ಹೇಳ್ತಾರೆ. ನಾವು ಆಸ್ಪತ್ರೆಗಳಿಗೆ ಹಾಕೋದಿರುತ್ತೆ, ಹಾಸ್ಟೆಲ್ಗಳಿಗೆ ಹಾಕೋದಿರುತ್ತೆ. ಅಂಥ ಜಾಗಗಳಲ್ಲಿ ಅವ್ರು ಏನು ಮಾಡ್ತಾರೆ ಅದು ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ನಾವು ನೆನ್ನೆ ಬಂದಿದ್ದೀವಿ, ನಮಗೆ ಮಾಹಿತಿ ಏನು ಹೇಳಿಲ್ಲ, ಲೋಡ್ ಇಲ್ಲ ಐತೆ ಅಂತ ಹೇಳ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ. ಇಲ್ಲಿ ಡ್ರೈವರ್ಗಳಿಗೆ ಏನೊಂದು ಮಾಹಿತಿ ಕೊಡದೇನೆ ಲಾರಿಗಳು ನಿಲ್ಲಿಸ್ತಾರೆ. ಹೇಳ್ಬಿಟ್ರೆ ನಾವು ಹೋಗ್ಬಿಡ್ತೀವಿ. ಇಲ್ಲೊಂದು ವ್ಯವಸ್ಥೆಗಳಿಲ್ಲ, ಇಲ್ಲೊಂದು ವಾಶ್ರೂಮ್ ಇಲ್ಲ, ಕ್ಯಾಂಟೀನ್ಗಳಿಲ್ಲ, ಏನೊಂದು ಇಲ್ಲ. ಇಲ್ಲಿ ನಾವು ಕಾಯ್ಕೊಂಡು ಕೂತ್ಕೋಬೇಕು ಲೋಡ್ಗೋಸ್ಕರ. ಇವ್ರು ಮಾಹಿತಿ ಕರೆಕ್ಟಾದ ಮಾಹಿತಿ ಕೊಟ್ರೆ ನಾವು ಅಷ್ಟೇ ಕೊಡ್ತಿಲ್ವ, ಬೇರೆ ಯಾವ್ದು ಇಲ್ಲ ಸರ್, ಕಮರ್ಷಿಯಲ್ ಮಾತ್ರ ಕೊಡ್ತಾ ಇಲ್ಲ ಸರ್. ನಾವು ಮಾತ್ರ ವೇಟಿಂಗ್ ಮಾಡ್ತಾ ಇದೀವಿ. ಏನಾದ್ರು ಪೂರ್ಣ ಮಾಹಿತಿ ಕೊಟ್ರೆ ನಾವು ಮನೆಗೆ ಹೋಗೋದಾದ್ರೂ ಮಾಡ್ತೀವಿ. ಇಲ್ಲೇ ವೇಟಿಂಗ್ ಅಲ್ಲಿ ಇದ್ರೆ ನಮ್ಗೆ ಇಲ್ಲಿ ವ್ಯವಸ್ಥೆಗಳು ಏನೊಂದು ಇಲ್ಲ ಇಲ್ಲಿ. ರಕ್ಷಿತ್, ಬೆಂಗಳೂರಿಗೆ ಮೇಜರ್ ಆಗಿ ಈ ಒಂದು ಗ್ಯಾಸ್ ಪ್ಲಾಂಟ್ ಇಂದನೇ ಸಿಲಿಂಡರ್ ಗಳನ್ನ ಸರಬರಾಜು ಮಾಡಲಾಗ್ತಾ ಇತ್ತು. ಬೆಳಗ್ಗಿಂದ ಕೂಡ ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ, ನೂರಾರು ಲಾರಿಗಳು, ಅಂದ್ರೆ ಈ ಬೆಂಗಳೂರಿಗೆ ಸರಬರಾಜು ಆಗುವಂತಹ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಹೊತ್ತೊಯ್ಯುವಂತಹ ನೂರಾರು ಲಾರಿಗಳಿದಾವೆ. ಆ ಎಲ್ಲಾ ಲಾರಿಗಳು ಕೂಡ ಇದೇ ಭಾಗದಲ್ಲಿ ಸರತಿ ಸಾಲಲ್ಲಿ ನಿಂತಿರುವಂತದ್ದು. ಒಂದೇ ಒಂದು ಕಮರ್ಷಿಯಲ್ ಸಿಲಿಂಡರ್ ಲಾರಿಗಳಿಗೆ ಲೋಡ್ ಮಾಡಿಲ್ಲ. ಎಲ್ಲಾ ಖಾಲಿ ಸಿಲಿಂಡರ್ ಗಳನ್ನ ಹೊತ್ತಿರುವಂತಹ ಈ ಏನು ಲಾರಿಗಳಿದಾವೆ, ಆ ಸಿಲಿಂಡರ್ ಗಳನ್ನು ಹೊತ್ತಿರುವಂತಹ ಲಾರಿಗಳು ಎಲ್ಲವೂ ಕೂಡ ಇಲ್ಲೇ ನಿಂತಿದ್ದಾವೆ. ಅವುಗಳಿಗೆ ನಾವು ಫಿಲ್ ಮಾಡೋದಿಲ್ಲ, ಲೋಡ್ ಮಾಡೋದಿಲ್ಲ ಅಂತ ಹೇಳಿ ಈಗಾಗ ಭಾರತ್ ಪೆಟ್ರೋಲಿಯಂನ ಅಧಿಕಾರಿಗಳು ಹೇಳಿರುವಂತಹ ಕಾರಣಕ್ಕಾಗಿ ಬೆಂಗಳೂರಿಗೆ ಮೇಜರ್ ಆಗಿ ಸರಬರಾಜು ಆಗಬೇಕಾಗಿದ್ದಂತಹ ಕಮರ್ಷಿಯಲ್ ಸಿಲಿಂಡರ್ ಯಾವುದು ಕೂಡ ಸರಬರಾಜು ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಹೋಟೆಲ್ ಮಾಲೀಕರು ಕೂಡ ಮಧ್ಯಾಹ್ನ ನಂತರದಲ್ಲಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಈಗ ಘೋಷಣೆ ಕೂಡ ಮಾಡಿರುವಂತದ್ದು. ಈಗಾಗಲೇ ಒಬ್ಬರು ಚಾಲಕರು ಕೂಡ ಹೇಳ್ತಾ ಇದ್ರು, ಹಾಸ್ಟೆಲ್ಗಳಿಗೆ ಮತ್ತೆ ಆಸ್ಪತ್ರೆಗಳಿಗೆ ಹೋಗಬೇಕಾದಂತಹ ಕಮರ್ಷಿಯಲ್ ಸಿಲಿಂಡರ್ ಕೂಡ ನಮಗೆ ಸಿಗ್ತಾ ಇಲ್ಲ, ನಾವು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಇದು ಆರಂಭ. ಈಗ ಮೊದಲ ಹಂತವಾಗಿ ಹೋಟೆಲ್ಗಳಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಾ ಇದ್ರೆ ಮುಂದಿನ ದಿನಗಳಿಗೆ ಮದುವೆಗೆ ಬೇಕಾದಂತಹ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಿಗೋದಿಲ್ಲ. ಮದುವೆಗೆ ಬೇಕಾದಾಗ ಅಡುಗೆ ಮಾಡೋಕ್ಕೂ ಕೂಡ ಸಿಲಿಂಡರ್ ಸಿಗೋದಿಲ್ಲ. ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಊಟ ಮಾಡೋಕ್ಕೂ ಕೂಡ ಈ ಅಡುಗೆ ಮಾಡೋಕೆ ಕೂಡ ಈಗ ಸಿಲಿಂಡರ್ ಸಿಗೋದಿಲ್ಲ. ಹೀಗೆ ಹಂತ ಹಂತವಾಗಿ ಇದರ ಎಫೆಕ್ಟ್ ಮುಂದುವರಿಯುವಂತಹ ಸಾಧ್ಯತೆ ಇದೆ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.